ಸುಮಾರು ವರ್ಷಗಳಿಂದ ತಾತ ಮುತ್ತಾತರ ಕಾಲದಿಂದ ಇಲ್ಲಿ ಅನುವಾದಿಸ್ತಾ ಇದ್ದೀವಿ. ತರಂತರವಾಗಿ ಪ್ರತಿ ಜಾತ್ರೆ ಟೈಮನ್ನು ಎಷ್ಟು ಜನ ಬಂದರೂ ಊಟ ಕೊಡ್ತಾ ಇರ್ತೀವಿ. ನಡ್ಕೊಂಡು ಹೋಗ್ತಾ ಇದೆ ನಮ್ಮ ತಾತರು ನಾವು ಇನ್ನು ಮತ್ತು ನಮ್ಮ ಮೇಲೆ ನಿರಂತರವಾಗಿ ಹೋಗ್ತಾ ಇದೆ. ಎಲ್ಲ ಸಹಕರಿಸ್ಕೊಂಡು ದೇವರ ಕಾರ್ಯಗಳು ಆರಾಮಾಗಿ ಹೋಗ್ತಾ ಇದೆ. ದೇವರ ಕಾರ್ಯ ಎಲ್ಲರೂ ಸಹಕರಿಸ್ಬೇಕು. ಬಂದವರೆಲ್ಲ ನಮ್ಮ ಕೈಯಲ್ಲಿ ಮಾಡ್ತೀವಿ, ನಾವು ಮಾಡ್ತೀವಿ. ಅಷ್ಟು ಮಾತ್ರ ನಾವು ಹೇಳಿ ಕಂಟಿನ್ಯೂ ಮಾಡಿ. ನಮ್ಮ ಏರಿಯಾದಲ್ಲಿ ಒಳ್ಳೆಯ ಮಳೆ ಬೆಳೆಗಳು ಎಲ್ಲ ಚೆನ್ನಾಗಿ ರೈತರೆಲ್ಲ ಸಮೃದ್ಧಿಯಾಗಿ ಮಾಡಿ ಚೆನ್ನಾಗಿ ಬೆಳೆ ಇದೆ. ಭಕ್ತ ಮಹಾಶೈಲಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಅವರು ಶಾಶ್ವತವಾಗಿ ಆರೋಗ್ಯವಾಗಿ ಚೆನ್ನಾಗಿ ಆರೋಗ್ಯ ದೇವರ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸುತ್ತಲೂ ಪ್ರಾಣಾಂಗ ಸುತ್ತಲೂ ಬಿಲ್ಡಿಂಗ್ ಇತ್ತು, ವರಂಡ ಮತ್ತು ರೂಮ್ ತರ. ಅದೇ ತರ ಇದು ಹಳೆ ಬಿದ್ದು ಅದು ಹಾಳಾಗಿದ್ದಕ್ಕೋಸ್ಕರವಾಗಿ ಎಲ್ಲ ತೆಗೆದ್ಬಿಟ್ಟು ಈ ಕಡೆ ಚೌಟ್ರಿಗಳು ಕಟ್ಟಿದ ಮೇಲೆ ಏನಾಯ್ತಂದ್ರೆ ಇದು ಓಪನ್ ಆಗಿದ್ರೆ ಜನಗಳು ಭಾರಿ ಅನುಕೂಲ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಉದ್ದೇಶಪೂರ್ವಕ ಮಾಡೋದು ಯಾವ ಥರ ಕೊಡ್ತಿಲ್ಲ. ಇದ್ರ ಬಗ್ಗೆ ಒಳಗಡೆ ಗೋಡೆ ಹಾಕಿದ ಕಾರಣ ಪ್ರಾಣಾಂಗನೂ ಕಡಿಮೆ ಆಯಿತು ದೇವ್ರದ್ದು, ಮತ್ತು ಜನಗಳಿಗೂ ಭಾರಿ ತೊಂದರೆ ಆಗ್ತಾ ಇದೆ. ನಾವು ಹೇಳೋದಂದ್ರೆ ಇದು ಕ್ಲೋಸ್ ಮಾಡಿ, ಪಶ್ಚಿಮ ಕಡೆ ಕ್ಲೋಸ್ ಮಾಡಿ ಈಗ ಚೌಟ್ರಿ ಈಗ ಉದ್ದಕ್ಕಿರೋದು ಎಲ್ಲ ಚೌಟ್ರಿಗೆ ಮತ್ತು ತಾತ್ಕಾಲ ದೇವಸ್ಥಾನಕ್ಕೆ ಇದಕ್ಕೆಲ್ಲ ಅಡ್ಡ ಆಗಿ ಮತ್ತು ಒಳಗಡೆ ಪ್ರಾಣಾಂಗ ಕಡಿಮೆ ಆಗ್ತದೆ. ಗೋಡೆ ದೆಬ್ಬನ್ನು ಅಗಲ ಆಗುತ್ತೆ, ಜನಗಳ ಭಕ್ತಾದರಿಗೆ ಕೂತ್ಕೊಳ್ಳೋಕ್ಕೆ ಎದ್ದೇಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ತೆಗಿಬೇಕು ಅಂತ ನಾವು ಅದು ಉದ್ದೇಶ ಮಾಡ್ತಾ ಇದ್ದೀವಿ ಸರ್. ಇಲಾಖೆಯವರು ಅಂತ ಇಲಾಖೆಯವರು ತೆಗಿಬೇಕು.